ತುಮಕೂರಿನ ಬಫರ್ ಝೋನ್ನಲ್ಲಿ ತಲೆ ಎತ್ತುತ್ತಾ ಇವೆ ಅಕ್ರಮ ಕಟ್ಟಡಗಳು. ಹೊಂಡಾ ಶೋರೂಮ್ ಎದುರುಗಡೆ ಒಂದು ಬಿಲ್ಡಿಂಗ್ ಕಟ್ತಾವ್ರೆ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಮಾಡಕ್ಕೆ. ಅದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಬಫರ್ ಝೋನ್ ಅಲ್ಲಿ ಕಟ್ತಾವ್ರ ಬಿಲ್ಡಿಂಗ್. ಕಟ್ಟಡ ಮಾಲೀಕರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರಾ? ಡಬಲ್ ಲಕ್ಷ್ಮಣಮ್ಮರು ಪ್ರವೀಣ್ ಸರ್ ಅವರು ಅವರಿಬ್ರು ಈ ಬಿಲ್ಡಿಂಗ್ ಓನರ್ ಹತ್ರ ಶಾಮೀಲಾಗಿ ಕೆಲಸ ಮಾಡಿಸ್ತಾವ ಸರ್. ಸರ್ಕಾರಿ ಜಾಗ ಉಳಿಸಿಕೊಳ್ಳಲು ಪಾಲಿಕೆ ಅಧಿಕಾರಿಗಳು ಮೀನಾಮೇಷ. 3 ನೋಟಿಸ್ ಕೊಟ್ಟರು ಯಾವುದೇ ಕ್ರಮ ಆಗಿಲ್ಲ ಅಂದ್ರೆ ಎಇ ಅವರಿಗೆ ಡಬಲ್ ಅವ್ರಿಗೆ ಪ್ರಶ್ನೆ ಮಾಡಬೇಕಾಗ್ತದೆ. ಎಸ್ಮಾಲ್ ವಿಚಾರವಾಗಿ ನಾವು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೂ 3 ನೋಟಿಸ್ ಕೊಟ್ಟು ಇದುವರೆಗೂ ಕ್ರಮ ಆಗಿಲ್ಲ ಸರ್. ಎಸ್, ತುಮಕೂರು ನಗರ 2ನೇ ರಾಜಧಾನಿಯಾಗಿ ಬೆಳೀತಾ ಇದ್ದು 1 ಅಡಿ ಜಾಗವೂ ಸಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ನಾನಾ ಕಂಪನಿಗಳು ಕಾರ್ಖಾನೆಗಳು ತಲೆ ಎತ್ತುತ್ತವೆ. ಹೀಗಾಗಿ ತುಮಕೂರಿನಲ್ಲಿ ಭೂಮಿಗೆ ಸಖತ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ. ಈ ನಡುವೆ ಖಾಲಿ ನಿವೇಶನ ಕಾಣಿಸೋ ಹಾಗಾಗಿಲ್ಲ. ರಾತ್ರೋರಾತ್ರಿ ಆಕ್ರಮಿಸಿಕೊಂಡು ಕಟ್ಟಡ ಕಟ್ಟಲು ಶುರು ಮಾಡ್ತಾರೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಳೋದು ಕಡ್ಡಾಯವಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಶಾಮೀಲಾಗಿದ್ದಾರೋ ಎಗ್ಗಿಲ್ಲದೆ ಅಕ್ರಮ ಕಟ್ಟಡಗಳು ತಲೆ ಎತ್ತುತ್ತಾ ಇವೆ. ಎಸ್, ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಸದ್ದಿಲ್ಲದೆ ಅಕ್ರಮ ಕಟ್ಟಡಗಳು ತಲೆ ಎತ್ತುತ್ತಾ ಇವೆ. ನಗರದ ಕುಣಿಗಲ್ ರಸ್ತೆಯ ಪಾರ್ಟಿ ಹಾಲ್ ಆಯಿತು. ಇದೀಗ ಶಿರಾಗೇಟ್ನ ಅಮಾನಿಕೆರೆ ಹಿಂಭಾಗದಲ್ಲಿ ಬರುವ ಬಫರ್ ಝೋನ್ ವ್ಯಾಪ್ತಿಯಲ್ಲಿ ಮತ್ತೊಂದು ಕಟ್ಟಡ ತಲೆ ಎತ್ತುತ್ತಾ ಇವೆ ಎಂದು ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತುಮಕೂರು ನಗರದ 3ನೇ ವಾರ್ಡಿನ ಶಿರಾಗೇಟ್ ಬಳಿಯ ಅಮಾನಿಕೆರೆ ಹಿಂಭಾಗ ಬಫರ್ ಝೋನ್ ವ್ಯಾಪ್ತಿಗೆ ಬರಲಿದ್ದು, ಅನುಮೋದಿತ ಮೂಲ ನಕ್ಷೆ ಉಲ್ಲಂಘಿಸಿ ಅಕ್ರಮವಾಗಿ 2 ರಿಂದ 3 ಅಂತಸ್ತಿನ ಕಟ್ಟಡ ನಿರ್ಮಾಣ ಮಾಡಲಾಗಿದೆಯಂತೆ. ಹೀಗಾಗಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಪಾಲಿಕೆಗೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಅಧ್ಯಕ್ಷ ರಾಜೇಶ್ ಪಾಲಿಕೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಅದ್ಯಾವಾಗ ಪಾಲಿಕೆಗೆ ಬಫರ್ ಝೋನ್ನಲ್ಲಿ ಕಟ್ಟಡ ನಿರ್ಮಾಣದ ಬಗ್ಗೆ ಮನವಿ ಸಲ್ಲಿಸಿತೋ ಪಾಲಿಕೆ ಮಾರ್ಪಾಟು ಮಾಡಿ ಕಟ್ಟಡ ನಿರ್ಮಾಣ ಮಾಡುವಂತೆ ಕಟ್ಟಡದ ಮಾಲೀಕರಿಗೆ ಸುಮಾರು 3 ಬಾರಿ ನೋಟಿಸ್ ಅನ್ನ ನೀಡಿದೆ. ಆದರೆ ಪಾಲಿಕೆಯ ನೋಟಿಸ್ಗೆ ಕ್ಯಾರೆ ಅನ್ನದೇ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನ ಮುಂದುವರೆಸಿದ್ದಾರೆ. ಈತ ಕೆರೆ ಸಂರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಬೇಜವಾಬ್ದಾರಿತನ ಮೆರೆದಿದ್ದು ನೋಟಿಸ್ಗೆ ಕ್ಯಾರೆ ಅನ್ನದ ಕಟ್ಟಡ ಮಾಲೀಕರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇದನ್ನ ನೋಡಿದ್ರೆ ಈ ಅಕ್ರಮ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಮಾದಿಗ ಸಮಾಜದ ಅಧ್ಯಕ್ಷ ರಾಜೇಶ್ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಅಲ್ಲದೆ ಈ ಬಗ್ಗೆ ಎಡಬ್ಲ್ಯೂ ಲಕ್ಷ್ಮಿ ಅವರನ್ನ ಕೇಳಿದ್ರೆ ಬೇಜವಾಬ್ದಾರಿಯಿಂದ ಉತ್ತರ ಕೊಡ್ತಿದ್ದಾರಂತೆ. ರಾಜೇಶ್ ಅಂತೇಳಿ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಜಿಲ್ಲಾಧ್ಯಕ್ಷರು ಸರ್. ಸಿರಾಗೇಟ್ ಹತ್ರ KV ಶ್ರೀನಾಥ್ ಅಂತೇಳಿ ಒಂದು ಹೊಂಡಾ ಶೋರೂಮ್ ಎದುರುಗಡೆ ಒಂದು ಬಿಲ್ಡಿಂಗ್ ಕಟ್ತಾವ್ರೆ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಮಾಡೋಕ್ಕೆ. ಅದು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ನಕ್ಷೆಯನ್ನು ಉಲ್ಲಂಘನೆ ಮಾಡಿ ಕಟ್ತಾವ್ರೆ. ಆಮೇಲೆ ಬಫರ್ ಝೋನಲ್ಲಿ ಕಟ್ತಾವ್ರೆ ಆ ಬಿಲ್ಡಿಂಗ್ನ. ನಾವು ಆ ವಿಚಾರವಾಗಿ ಈಗ 3 ತಿಂಗಳಿಂದನೇ ಕಮಿಷನರ್ ಮೇಡಮ್ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದೀವಿ ಸರ್. ಏನಂತ, ಇದು ವೈಲೇಷನ್ ಆಗಿದೆ, ಬಿಲ್ಡಿಂಗ್ ಇದನ್ನು ಪರಿಶೀಲನೆ ಮಾಡಿ ತುಮಕೂರು ಮಹಾನಗರ ಪಾಲಿಕೆಯ ನಕ್ಷೆ ಉಲ್ಲಂಘನೆ ಮಾಡಿ ಕಟ್ಟಿರೋದನ್ನ ಸರಿಪಡಿಸಿ ಬಿಲ್ಡಿಂಗ್ ಕಟ್ಕೊಳಕ್ಕೆ ಹೇಳಿ ಅಂತೇಳಿ ನಾವೊಂದು ಮನವಿ ಪತ್ರ ಕೊಟ್ಟಿದ್ದು. ಅದರಂತೆ 3 ನೋಟಿಸ್ ಕೊಟ್ಟವ್ರೆ ಸರ್. ಏನಂತ, ನೀವು ತುಮಕೂರು ಮಹಾನಗರ ಪಾಲಿಕೆ ನಕ್ಷೆನ ಉಲ್ಲಂಘನೆ ಮಾಡಿ ಕಟ್ತಾ ಇದ್ರೆ ಇದನ್ನು ಸರಿಪಡಿಸ್ಕೊಂಡು ನೀವು ಕಚೇರಿಗೆ ವರದಿ ಸಲ್ಲಿಸಿ ಆಮೇಲೆ ಕಟ್ಟಡ ಸ್ಟಾರ್ಟ್ ಮಾಡಿ ಅಂತೇಳಿ ನೋಟಿಸ್ ಕೊಟ್ಟವ್ರೆ. 3 ನೋಟಿಸ್ ಕೊಟ್ಟರು ಯಾವುದೇ ಕ್ರಮ ಆಗಿಲ್ಲ. ಅಂದರೆ ನೋಟಿಸ್ ಕೊಡೋದು ಇವರು ಕ್ರಮ ಆಗೋಕ್ಕೋ ಇಲ್ಲ ಅಂದರೆ ಕೆಲಸ ಮಾಡ್ಸೋಕ್ಕೋ ಅನ್ನೋದನ್ನ ನಾವು ಈ ಮುಖಾಂತರ ಇವ್ರಿಗೆ ಎಇ ಅವ್ರಿಗೆ ಡಬಲ್ ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗ್ತದೆ ಸರ್. ಅದಾದಮೇಲೆ ನಾವು ಇವ್ರಿಗೆ ಪ್ರವೀಣ್ ಸರ್ ಅವರು ಡಬಲ್ ಅವರು ಲಕ್ಷ್ಮೀ ಮೇಡಮ್ ಅವ್ರನ್ನ, ಏನು ಮೇಡಮ್ ಇದು ಅನುಮತಿನ ನಕ್ಷೆ ಉಲ್ಲಂಘನೆ ಮಾಡಿ ಕಟ್ಟಡ ಕಟ್ತಾವ್ರೆ, ನೀವು ಕಟ್ಟಡ ಸ್ಟಾಪ್ ಮಾಡ್ತಾ ಇಲ್ಲ ಅಂತ ನಾವು ಕೇಳಿದ್ರೆ ಅವ್ರು ಹೇಳ್ತಾರೆ, ಎಲ್ಲದನ್ನೂ ಇಡೀ ತುಮಕೂರಲ್ಲಿ ಎಲ್ಲದನ್ನೂ ಕಟ್ಟಡ ಸರಿ ಮಾಡಿ ಕಟ್ಸೋಕ್ಕಾಗುತ್ತೇನ್ರಿ, ನಾವು ಯಾರಿಗೂ ಕಟ್ಟಡ ಸರಿ ಮಾಡಿ ಕಟ್ಸ್ಕೊಳಕ್ಕೆ ಕಟ್ಸಿ ಅಂತೇಳಿ ನಾವು ನೋಟಿಸ್ ಕೊಡೋಕ್ಕಾಗುತ್ತಾ, ಪರವಾನಗಿ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ ಸರ್. ನಾವು ಇವರು ಈ ಥರ ಹೇಳಿದ್ಮೇಲೆ ನಾವು ಯಾರ ಹತ್ರ ನ್ಯಾಯ ಕೇಳಬೇಕು? ಕಮಿಷನರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರೆ ಸಾರ್ವಜನಿಕರು ಫೋನ್ ಅಟೆಂಡ್ ಮಾಡಲ್ಲ, ಸಾರ್ವಜನಿಕರು ಭೇಟಿಗೆ ಸಿಗಲ್ಲ. ನಾವು ಯಾರ ಹತ್ರ ಕೇಳ್ಬೇಕು ಸರ್? ಈಗ ಸರ್ವರಾತ್ರಿ ನಾವು ಫೋನ್ ಮಾಡೋದು ಏನಕ್ಕೆ ಆಗಲಿ ಅಧಿಕಾರಿಗಳಿಗೆ ಫೋನ್ ಮಾಡೋದು. ನಮ್ಮ ಸಮಸ್ಯೆ ತುಮಕೂರು ನಗರದಲ್ಲಿ ಏನಾದರೂ ಸಮಸ್ಯೆ ಆದರೆ ನಾವು ಫೋನ್ ಮಾಡ್ತೀವಿ, ಮೇಡಮ್ ಇಂಥ ಕಷ್ಟ ಸುಖ ಐತೆ, ಈ ಥರ ಐತೆ ಅಂತೇಳಿ ಹೇಳಕ್ಕೆ ಫೋನ್ ಮಾಡ್ತೀವಿ. ನಮಗೆ ಸಾರ್ವಜನಿಕರು ಭೇಟಿಗೂ ಸಿಗಲ್ಲ, ನಮಗೆ ಫೋನ್ ಅಟೆಂಡ್ ಮಾಡೋದು. ನಾವು ಯಾರನ್ನ ಕೇಳ್ಬೇಕು ಸರ್? ಇನ್ನು ಬಫರ್ ಝೋನ್ನಲ್ಲಿ ರಾತ್ರೋರಾತ್ರಿ ಕಟ್ಟಡದ ನಿರ್ಮಾಣ ಆಗ್ತಾ ಇದ್ದು
ಕಾಮಗಾರಿಗಳಲ್ಲಿ ಅಧಿಕಾರಿಗಳೇ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದು ವೇಳೆ ಅಕ್ರಮವಾಗಿ ಬಫರ್ ಝೋನ್ನಲ್ಲಿ ತಲೆ ಎತ್ತುತ್ತಾ ಇರೋ ಕಟ್ಟಡ ಕಾಮಗಾರಿಯನ್ನ ಸ್ಥಗಿತಗೊಳಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸರ್, ಮೂಲ ನಕ್ಷೆ ಉಲ್ಲಂಘನೆ ಮಾಡಿದ್ದಾರೆ. ಇಲ್ಲಿ ಏನಂತ ಕೊಟ್ಟಿದ್ದಾರೆ ಸರ್, ಬಫರ್ ಝೋನಲ್ಲಿ ಐತೆ ಮತ್ತು ಅಮಾನಿಕೆರೆ ಪಕ್ಕದಲ್ಲಿ ಐತೆ ಸರ್. ಅದಾದಮೇಲೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ, ಇದು ಲೈಸೆನ್ಸಲ್ಲಿ ಏನಂತ ಕೊಟ್ಟವ್ರೆ, ಕಟ್ಟಡ ತಳಪಾಯ ಆದಮೇಲೆ AEE ಅವರು, AE ಅವರು, EE ಅವರು ಎಲ್ಲರೂ ಬಂದು ವೆರಿಫಿಕೇಷನ್ ಮಾಡಿ ಕಟ್ಟಡ ಸರಿಯಾಗಿದೆ, ಪರವಾಗಿ ಕಟ್ತಾ ಇದ್ದಾರೆ ಕಟ್ಟಡನ ಅಂತೇಳಿ ವರದಿ ಕೊಟ್ಟ ಮೇಲೆ ಕಟ್ಟಡ ಸ್ಟಾರ್ಟ್ ಮಾಡಬೇಕು. ಆ ರಿಪೋರ್ಟ್ ಕೇಳಿದ್ರೆ ಇವ್ರು ಯಾರು ರಿಪೋರ್ಟ್ ಕೊಡಲ್ಲ. ತುಮಕೂರಲ್ಲಿ ಎಲ್ಲೂ ನಾವು ತುಮಕೂರಾಗ ಕಟ್ಟಿರ್ತಕ್ಕಂಥ ಕಟ್ಟಡ ಸಪೋರ್ಟ್ ಮಾಡ್ತಾವ್ರೆ ಸರ್. ನೈಟೇ ಕೆಲಸ ಮಾಡಿಸ್ತಾರೆ ಸರ್. ಈಗಲೂ ನೈಟು 3 ದಿನ ನೈಟು ಕೆಲಸ ಮಾಡಿದ್ದಾರೆ ಸರ್. ನಿನ್ನೆ ನೈಟು ಕೆಲಸ ಮಾಡಿದ್ದಾರೆ ಸರ್. ಮೇಡಮ್ ಅವ್ರು ಕೇಳಿದ್ರೆ EE ಲಕ್ಷ್ಮೀ ಮೇಡಮ್ ಅವರು, ಪ್ರವೀಣ್ ಸರ್ ಅವರು ಅವರಿಬ್ಬರೂ ಈ ಬಿಲ್ಡಿಂಗ್ ಓನರ್ ಹತ್ರ ಶಾಮೀಲಾಗಿ ಕೆಲಸ ಮಾಡಿಸ್ತಾರೆ ಸರ್. ಕೇಳಿದ್ರೆ ಏನು ಮೇಡಮ್ ಇದು ಮಹಾನಗರ ಪಾಲಿಕೆ ಪರವಾನಗಿ ಪ್ರಕಾರ ನೀವು ಕಟ್ಟಿ ಅಂದರೆ ತುಮಕೂರಲ್ಲಿ ಯಾರಿಗೂ ಕೊಟ್ಟೇ ಇಲ್ಲ ರೀ, ನಮಗೆ ನಾವು ಲೈಸೆನ್ಸ್ ಕೊಡೋದು ಅಷ್ಟೇ, ಲೈಸೆನ್ಸ್ ಪ್ರಕಾರ ನಾವು ಕಟ್ಸೋಕ್ಕಾಗುತ್ತಾ ಅಂತೇಳಿ ನಮಗೆ ಹೇಳ್ತಾರೆ ಸರ್. ಈಗ ಮೂಲ ನಕ್ಷೆ ಏನು ಉಲ್ಲಂಘನೆ ಆಗಿದೆ ಸರ್? ಮೂಲ ನಕ್ಷೆ ಏನು ಕೊಟ್ಟಿದ್ರು, ಈಗ ಏನು ನಕ್ಷೆ ಸರ್ 3 ಅಡಿ ಆಚೆ ಬಂದಿದೆ ಸರ್ ಬಫರ್ ಝೋನಲ್ಲಿ. ಅದೊಂದು. ಅದಾದಮೇಲೆ ಈಗ ಅನುಮೋದನೆ ನಕ್ಷೆ ಏನು ಇವ್ರು ಕೊಟ್ಟಿದ್ದಾರೆ ಪರವಾನಗಿ, ಆ ರೀತಿ ಕಟ್ಟಡ ಕಟ್ತಾ ಇಲ್ಲ ಸರ್. ನಾವು ಅದು ಏನು ಆ ಕಟ್ಟಡ ಪರವಾನಗಿ ಏನೈತೋ, ಈಗೇನು ಮಹಾನಗರ ಪಾಲಿಕೆಯಿಂದ ನಕ್ಷೆ ಉಲ್ಲಂಘನೆ ಮಾಡಿ ಅದನ್ನ ಸರಿಪಡಿಸಿ ಕಟ್ಟಡ ಕಟ್ಟಿಯಿಂದ ನಮ್ಮದ ಸರ್. ಟೌನ್ ಪ್ಲಾನಿಂಗ್ನವರು ನೋಟಿಸ್ ಕೊಟ್ಟವ್ರೆ, ಆಮೇಲೆ ಜಲಮಂಡಳಿಯವರು ನೋಟಿಸ್ ಕೊಟ್ಟವ್ರೆ. ನೋಟಿಸ್ಗೂ ಕಿಮ್ಮತ್ತಿಲ್ಲ ಸರ್. ಆಮೇಲೆ ಇಲ್ಲಿ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಸರ್, ಕೆಲಸ ಮಾಡಿಸ್ತಾರೆ ಸರ್. ನಗರ ಈಗ ಸಿರಾ ಗೇಟಿಂದ ಸರ್ ಕಾಳಿದಾಸ್ ಸರ್ಕಲ್ವರೆಗೂ ಪೂರ್ತಿ ಬಫರ್ ಝೋನ್ ಅಲ್ಲವ ಸರ್. ಎಸ್ಮಾಲ್ ವಿಚಾರವಾಗಿ ನಾವು 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೂ 3 ನೋಟಿಸ್ ಕೊಟ್ಟು ಇದುವರೆಗೂ ಕ್ರಮ ಆಗಿಲ್ಲ ಸರ್. ನಾವು ಈ ಮುಖಾಂತರ ಏನು ಕಮಿಷನರ್ ಅವರಿಗೆ ಈ ಮುಖಾಂತರ ನೇರ ಎಚ್ಚರಿಕೆ ಕೊಡೋದೇನೆಂದರೆ, ನೀವು ಇದನ್ನು ಸರಿಪಡಿಸ್ತಲೇ ಹೋದರೆ, ತುಮಕೂರಲ್ಲಿ ಇರ್ತಕ್ಕಂಥ ಬಫರ್ ಝೋನ್ನ ಸರ್ಕಾರಿ ಜಾಗನ ಉಳಿಸ್ತಲೇ ಹೋದರೆ ತುಮಕೂರು ಮಹಾನಗರ ಪಾಲಿಕೆ ಸತ್ತೋಯ್ತೆ ಅಂತೇಳಿ ತುಮಕೂರು ಮಹಾನಗರ ಪಾಲಿಕೆ ಮುಂದೆ ಶವಯಾತ್ರೆ ಮಾಡ್ತೀವಿ ನಮ್ಮ ಸಂಘಟನೆಯಿಂದ ಅಂತೇಳಿ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಇನ್ನು ತುಮಕೂರಿನಂತಹ ನಗರದಲ್ಲಿ ಸಾಮಾನ್ಯ ಜನರು ಒಂದು ಚಿಕ್ಕ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಪರ್ಮಿಷನ್ ತೆಗೆದುಕೊಳ್ಳದೆ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರೆ ಸ್ಥಳಕ್ಕೆ ಬಂದು ಕ್ರಮ ಕೈಗೊಳ್ಳುವ ಅಧಿಕಾರಿಗಳು ಬಫರ್ ಝೋನ್ನಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಇರೋದು ಹಲವು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಪಾಲಿಕೆ ಅಧಿಕಾರಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುವ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.